ಹಲೋ ಗಾಯ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮತ್ತು ಎಲ್ರಿಗೂ ಮಕರ ಸಂಕ್ರಾಂತಿ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಗಾಯ್ಸ್. ಎಲ್ಲ ಹೊಸ ವರ್ಷದಲ್ಲಿ ಏನೇನು ಡಿಸೈಡ್ ಮಾಡಿದ್ರಿ, ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನೇನು ಮಾಡಬಾರ್ದು ಅಂದ್ಕೊಂಡಿದ್ದೀರಾ ಎಲ್ಲ ಕಾಮೆಂಟಲ್ಲಿ ತಿಳಿಸ್ಬಿಡಿ. ಆ್ಯಕ್ಚುಲಿ ಇವತ್ತೇನು ಗೊತ್ತಾ ವಿಶೇಷ ಏನಿಲ್ಲ ಗಾಯ್ಸ್, ಊರಿಗೆ ಹೊರಟಿದ್ದೀನಿ. ಆಲ್ರೆಡಿ ಟೈಮು 7:30 ಆಗ್ತಾಯಿದೆ. ಇದೇ ಬಸ್ ಸ್ಟ್ಯಾಂಡ್ ಟೋಲು, ಚಿಕ್ಕಬಿದ್ರೆಕಲ್ ಟೋಲು. ಮತ್ತು ಇನ್ನೇನು ಗಾಯ್ಸ್ ಸಮಾಚಾರ. ಆ್ಯಕ್ಚುಲಿ ಈ ವಿಷಯ ಹೇಳಲೇಬೇಕು. ಏನು ಗೊತ್ತಾ, ಈಗ ನಾವು ಗಾಡಿಯಲ್ಲಿ ಕರೆಕ್ಟಾಗಿ ಹೋಗ್ತಾ ಇರ್ತೀವಿ ಅಂತ ಅಂದ್ಕೊಡಿ, ಆ ಕಡೆಯಿಂದ ಬರೋನು ಕರೆಕ್ಟಾಗಿ ಬರ್ತಾನೆ ಅನ್ನೋದು ಏನು ಗ್ಯಾರಂಟಿ ಅಲ್ವಾ. ತುಂಬ ಎಕ್ಸಾಂಪಲ್ ಎಲ್ಲ ನೋಡಿದ್ದೀವಲ್ಲ ಇದೇ ರೋಡಲ್ಲಿ. ನೆಲಮಂಗಲದ ಹತ್ರ ಒಂದು ವೋಲ್ವೋ ಕಾರ್ ಆಕ್ಸಿಡೆಂಟ್ ಆಯಿತು. ಕಾರ್ ಎಷ್ಟೇ ಸೇಫ್ಟಿ ಆಗಿದ್ರು ಕಂಟೈನರ್ ವೇಟಿಗೆ ಕಾರ್ ಫುಲ್ಲು ನಜ್ಜುಗುಜ್ಜಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಸೇಫ್ಟಿಲಿ ನಾವು ಹೋಗೋಣ. ಆದಷ್ಟು ಹೆಲ್ಮೆಟ್ಟು, ವೇಡಿಂಗ್ ಜಾಕೆಟು ಅವೆಲ್ಲ ವೇರ್ ಮಾಡಿ. ಬೇಸಿಕ್ ಥಿಂಗ್ಸು ಒಂದು ಸ್ಯಾಲ್ರಿಲಿ ಒಂದು ಹಾಫ್ ಅಮೌಂಟ್ ಅಂತ ಅಂದ್ಕೊಳ್ಳಿ, ಒಂದು 10Kಗೆಲ್ಲ ಸಿಕ್ಬಿಡುತ್ತೆ. ಅಷ್ಟೂ ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೊಂದು ದೊಡ್ಡ ಎಕ್ಸಾಂಪಲ್ ನಾನೇ ಅಂತ ಅಂದ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನಿಲ್ಲ ಗಾಯ್ಸ್. ಬೆಂಗಳೂರಂತೂ ಸಖತ್ತಾಗಿ ಬೆಳೀತೈತೆ. ಮೆಟ್ರೋ ನೋಡಿ ಆಲ್ರೆಡಿ ಇಲ್ಲಿಗೆ ಇರಲಿಲ್ಲ, ನಾಗಸಂದ್ರದಿಂದ ಇತ್ತಲ್ವಾ. ಈಗ ಚಿಕ್ಕಬಿದ್ರೆಕಲ್ಲು, ಮಾಧವರ, ನೈಸ್ ರೋಡು ಅಲ್ಲಿ ತನಕನೂ ಆಗ್ಬಿಟ್ಟಿದೆ ಆಲ್ರೆಡಿ. ಇನ್ನು ನೋಡ್ತಲೇ ಬೇಕಾದ್ರೆ ನೆಲಮಂಗಲ ತನಕ ಹೋದ್ರೂ ಹೋಗುತ್ತೆ, ಅದರಲ್ಲಿ ಏನು ಡೌಟ್ ಕೊಡೋಂಗೇ ಇಲ್ಲ. ಮತ್ತು ಇನ್ನೊಂದು ಏನೋ ಗೊತ್ತಾ ಗೈಸ್, ಇಲ್ಲಿಂದ ಆ್ಯಕ್ಚುಲಿ ಒಬ್ಬನೇ ಹೋಗ್ತಿರ್ತೀನಲ್ಲ, ಯಾರನ್ನಾರು ಹತ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊತೀನಿ. ಒಂದು ಸತಿ ಯೋಚನೆ ಮಾಡಿ ಇಲ್ಲಿ ಯಾರನ್ನ ಹತ್ಸ್ಕೊಂಡು ಹೋಗೋದು, ಗೊತ್ತಿರೋರನ್ನ ಯಾರನ್ನಾದ್ರೂ ಕೇಳಿದ್ರೆ ನಾನು ಹೊರಡೋ ಟೈಮಲ್ಲಿ ಅವ್ರು ಯಾರು ಊರಿಗೆ ಹೊರಡಲ್ಲ, ಅವ್ರು ಊರಿಗೆ ಹೋಗೋ ಟೈಮಲ್ಲಿ ನಾನು ಊರಿಗೆ ಹೋಗಲ್ಲ. ಒಂದು ಈಗ ಗೊತ್ತಿಲ್ದರೆ ಹತ್ಸ್ಕೊಂಡು ಹೋಗೋಣ ಅಂದರೆ ಅವಾಗ ಎಲ್ಲ ನ್ಯೂಸ್ಗಳು ನೋಡಿ ಭಯ ಆಗೋಗುತ್ತೆ. ಯಾರು ಡ್ರಾಪ್ ಕೊಡೋದೋ ಏನೋ ಅದು ಗೊತ್ತಾಗಲ್ಲ. ಹೆಲ್ಮೆಟ್ ಒಂದಿಲ್ಲ, ಡ್ರಾಪ್ ಕೊಡೋದು, ಗಾಳಿಯಲ್ಲಿ ಹೋಗೋದು ತುಂಬ ಕಷ್ಟ ಗೈಸ್. ನಾರ್ಮಲಾಗೆ 70-80ರಲ್ಲಿ ಹೋಗ್ತಿರ್ತೀವಿ, ಗಾಳಿ ಹೆವಿ ಹೊಡಿತಾ ಇರುತ್ತೆ. ಬಸ್ಸಲ್ಲಿ ವಿಂಡೋ ತಕ್ಕೊಂಡು ಕುತ್ಕೊಂಡ್ರೇ ಆಗಲ್ಲ, ಇನ್ನು ಬೈಕಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ರಿಸ್ಕು. ಅದಕ್ಕೆ ಸುಮ್ಮನೆ ಯಾಕೆ ಚಿಂತೆ ಅಂತೇಳಿ ಒಬ್ಬನೇ ಹೋಗೋದು. ನೈಟ್ ಜರ್ನಿ ಮಾತ್ರ ಮಸ್ತಾಗಿರುತ್ತೆ ಗಾಯ್ಸ್. ಇನ್ನೊಂದು ಏನಂದರೆ, ಬೆಂಗಳೂರು ಜೀವನ ಹೆಂಗೆ ಅಂದರೆ, ಬೆಳಗ್ಗೆ ಕೆಲಸಕ್ಕೆ ಹೋಗೋ, ಆದರೆ ಅಡುಗೆ ಮಾಡ್ಕೋ, ಇಲ್ಲ ಆಚೆ ತಿನ್ನೋ, ಮತ್ತೆ ಡ್ಯೂಟಿ ಮುಗಿಸ್ಕೊಬಾ, ಮಲ್ಕೋ, ಮತ್ತೆ ಬೆಳಗಾಗುತ್ತೆ, ಮತ್ತೆ ಡ್ಯೂಟಿಗೆ ಹೋಗೋ, ಇದ್ದೇ ಆಗ್ತಾ ಇರುತ್ತೆ. ಈ ವೀಕೆಂಡ್ ಸಿಗುತ್ತಲ್ಲ, 1 or 2 days ಲೀವ್ ಇರುತ್ತಲ್ಲ, ಅವಾಗೆಲ್ಲಾದರೂ ಲಾಂಗ್ ಜರ್ನಿ ಹೋಗ್ಬಿಟ್ರೆ, ಲಾಂಗ್ ಡ್ರೈವ್ ಎಲ್ಲ ಹೋಗ್ಬಿಟ್ರೆ ಮಾತ್ರ ಮಸ್ತು ಮಜಾ ಅಂದ್ಕೊಳ್ಳಿ. ನೈಟ್ ಜರ್ನಿ ನೋಡಿ. ಫಸ್ಟ್ ಇಲ್ಲೆಲ್ಲ ಹಿಂಗೆ ಹತ್ಬಿಟ್ಟೆಲ್ಲ ಬರೋರು. ಇದು ಮಾದನಾಯಕನಹಳ್ಳಿ ಆ್ಯಕ್ಚುಲಿ. ಇವಾಗ ಹೆಂಗೆ ಹಾಕಿದ್ದಾರೆ ಬ್ಯಾರಿಕೇಡ್ ಥರ, ಇಲ್ಲಾಂದರೆ ಜನಗಳು ಹೆಂಗೆ ನುಗ್ಬಿಡ್ತಾರೆ ಗೊತ್ತಾಗೋದೇ ಇಲ್ಲ ಹೈವೇಗಳಲ್ಲಿ. ಲಾಸ್ಟ್ ಟೈಮ್ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು ಗೊತ್ತಾ ಗಾಯ್ಸ್ ನಿಮಗೆ. ಆ್ಯಕ್ಚುಲಿ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಆ ವಿಡಿಯೋಗೆ. ಹಿಂಗೆ ಏನೋ ಬಿದ್ದೋಗಿದೆ ಅಂತ ಹೇಳ್ಬಿಟ್ಟು ಬೈಕ್ ಟರ್ನ್ ಮಾಡ್ಕೊಂಡು ಹಂಗೆ ಅದೇ ರೋಡ್ ಮೇಲೆ ಬ್ರಿಡ್ಜ್ ಮೇಲೆ ಬಂದಿದ್ದಾನೆ. ಈ ಕಡೆಯಿಂದ ಬೈಕ್ ಅವ್ರು ಗುದ್ಬಿಟ್ರು. ಆ ಥರ ಎಲ್ಲ ಆಗ್ತಿರುತ್ತೆ. ಸೇಫ್ಟಿ ಮುಖ್ಯ ಆಗುತ್ತೆ. ನಾವೇನೇ ಮಾಡಿದ್ರು ತಿನ್ನೋಕ್ಕೆ ಮಲ್ಗೋಕ್ಕೆ ಅಲ್ವಾ ಗೈಸ್ ಮಾಡೋದು. ಸೊ ಅಷ್ಟು ರಿಸ್ಕ್ ತಗೊಂಡು ಎಲ್ಲ ಯಾಕೆ, ಬಿದ್ದೋದ್ರೆ ಬಿದ್ದೋಗ್ಲಿ, ನಾವು ಜೀವಂತವಾಗಿದ್ದೀವಿ. ಅದೇನೇ ಆಗಿದ್ರೆ ತಗೋಬೋದು, ಯಾವುದೇ ವಸ್ತು ಆದರೂ ತಗೋಬೋದು ಗೈಸ್, ಜೀವ ಬಂದ್ಬಿಟ್ಟು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಅದಕ್ಕೋಸ್ಕರ ನಮ್ಮ ಸೇಫ್ಟಿಲಿ ನಾವು ಹೋಗೋದು ತುಂಬ ಮುಖ್ಯ ಆಗುತ್ತೆ. ಯಾವ ಕಡೆಯಿಂದ ಹೋಗೋದು ಅನ್ನೋದೇ ಗೊತ್ತಾಗಲ್ಲ. ಈ ದೊಡ್ಡ ಗಾಡಿಗಳು ಹಿಂದೆ ಹೋಗ್ಬಿಟ್ರೆ ಅವು ಲೆಫ್ಟಲ್ಲಿ ಜಾಗ ಆಯಿತು, ರೈಟಲ್ಲಿ ಜಾಗ ಆಯಿತು, ರೈಟ್ಗೆ ಬಿಟ್ಬಿಡ್ತಾರೆ. ಸುಮ್ಮನೆ ಡಿವೈಡ್ರ್ ಮೇಲೆ ಹತ್ಕೊಂಡು ಹೊರಟೋದ್ರು ಹೋಗ್ಲಿ ಬೈಕ್ ಅಲ್ವಾ ಅಂತೇಳಿ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾಗ ಇಷ್ಟು. ನಾರ್ಮಲಾಗಿ ಎಷ್ಟೊಂದು ಜನ ಅಂದ್ಕೊಬೋದು, ಏನು ಬಿಡ್ರಿ ಗಾಡೀಲಿ ಬರ್ತಾರೆ, ಆರಾಮಾಗಿ ಬರ್ತಾರೆ ಅಂತ. ಬೆಂಗಳೂರು ರೋಡು ಇದು, ತುಮಕೂರು ಟು ಬೆಂಗಳೂರು ರೋಡಲ್ಲಿ ಗಾಡಿ ಓಡಿಸೋದು ಇದೆಯಲ್ಲ ಬೈಕು, ಒಳ್ಳೆ ಆ ಕಡೆ ಈ ಕಡೆ ಗುಂಡಿ ತೊಟ್ಬಿಟ್ಟು ಇಷ್ಟೇಷ್ಟು ಜಾಗದಲ್ಲಿ ಗಾಡಿ ಓಡಿಸ್ದಂಗೆ ಲೆಕ್ಕ ಗಾಯ್ಸ್. ಸ್ವಲ್ಪ ಮಾರ್ಬಿಟ್ರೆ ಕಳಿಸ್ಬಿಡ್ತಾರೆ ಮ್ಯಾಕೆ. ನೋಡಿ ಗಾಯ್ಸ್, ಈ ಥರ ಟ್ರ್ಯಾಕ್ಟ್ರ್ ಹೋಗ್ತಿದ್ರೆ ನನ್ನ ಮಕ್ಳಿಗೆ ಗೊತ್ತಾಗುತ್ತೆ ಹೇಳಿ, ಟ್ರ್ಯಾಕ್ಟ್ರ್ ಹೋಗ್ತಾ ಇದೆ ಅಲ್ಲಿ ಅಂತ. ಒಂದು ಇಂಡಿಕೇಟ್ರ್ ಇಲ್ಲ, ಏನಿಲ್ಲ ಅದರಲ್ಲಿ. ಆ್ಯಕ್ಚುಲಿ ಇದೇ ಥರ ಹಾಗೆ ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು, ಟ್ರ್ಯಾಕ್ಟರ್ ಟ್ರೈಲರಿಗೆ ಗುದ್ಬಿಟ್ಟು. ಹಿಂಗೆ ಸಡನ್ನಾಗಿ ಹೋಗ್ತಾ ಇರುತ್ತಾ, ನಮ್ಮ ಗಾಡಿಗಳ ಲೈಟಿಗೆ ಟ್ರ್ಯಾಕ್ಟರ್ ಹೋಗ್ತಿರೋದು ಕಾಣೋದೇ ಇಲ್ಲ ನೋಡಿ. ಆ ಥರ ಸ್ವಲ್ಪನಾರ ಬ್ಲಿಂಕ್ ಆದರೆ, ಟಾಟಾ ಎಸ್ ಏನೋ ಹೋಗ್ತಾ ಇದೆ, ಏನೋ ಬ್ರೇಕ್ ಲೈಟೋ ಏನೋ ಬ್ಲಿಂಕ್ ಆಗಿದೆ,
ಅಂದರೆ ಏನೋ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಸಡನ್ನಾಗಿ ಟ್ರ್ಯಾಕ್ಟರ್ ಏನು ಗೊತ್ತಾ, ಫುಲ್ಲು ನಿಮ್ಮ ಗಾಡಿ ಇವಾಗ ಅದಕ್ಕೆ ಇನ್ನೇನು ಟಚ್ ಆಗಬೇಕು ಅಂದಾಗಲೇ ಟ್ರ್ಯಾಕ್ಟರ್ ಇದೆ ಅಂತ ಗೊತ್ತಾಗುತ್ತೆ. ಇನ್ನೆಲ್ಲಿ ಅವಾಯ್ಡ್ ಮಾಡೋಕ್ಕಾಗುತ್ತೆ ಹೇಳಿ, ಜೀವನೇ ಕಳ್ಕೊಬೇಕಾಗುತ್ತೆ. ನೀವು ಟೀ ಅಂಗಡಿಗಳು ಒಂದು ಎಲ್ಲ ಕ್ಲೋಸಾ? ಟೀ ಅಂಗಡಿನ ಮುಚ್ಚಾಕ್ಸ್ಬಿಟ್ಟವ್ರ ದೇವ್ರುಗಳು ಇವರು. ಇಷ್ಟು ದಿನ ಇರ್ತಿತ್ತು, ಇವತ್ತು ಯಾಕೋ ಇಲ್ಲ. ಇಲ್ಲೆಲ್ಲ ಒಂದು ಐತೆ ಒಟ್ಟು ಇಷ್ಟು ಥರ. ಅಣ್ಣ ಒಂದು ಟೀ ಕೊಡಿ ಅಣ್ಣ. ಟೀ ಕೇಳಿಸೋದೇ ಇಲ್ಲ ಇದರಲ್ಲಿ. A few moments later. ಒಂದು ಒಳ್ಳೆ ಟೀ ಕುಡ್ಕೊಂಡು ಇಲ್ಲಿಂದ ಇವಾಗ ಹೊರಟಿದ್ದು ನಮ್ಮೂರಿಗೆ. ಆ್ಯಕ್ಚುಲಿ ಇಲ್ಲಿ ತುಮಕೂರು ಒಳಗಿಂದ ಹೋದರೆ 7 ಕಿಲೋಮೀಟ್ರು ತುಮಕೂರೇ ಸಿಗುತ್ತೆ. ಬಟ್ ನಾವಿಲ್ಲಿ ಶಿವಮೊಗ್ಗ ಅಂತ ಲೆಫ್ಟಿಗೆ ತೋರಿಸಿದಾರಲ್ಲ, ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಕ್ಕೆ ಒಂದೇ ಕಾರಣ ಗಾಯ್ಸ್, ಒಂದು ಏನಂದರೆ ಟ್ರಾಫಿಕ್ ಇರಲ್ಲ. ಬಟ್ ಇವಾಗ ಎಲ್ಲ ಕಡೆ ಸಿಗ್ನಲ್ಸ್ ಹಾಕ್ಬಿಟ್ಟಿದ್ದಾನೆ, ಅಲ್ಲೇ ಲೇಟ್ ಆಗುತ್ತೆ. ಬಟ್ ನೋ ಇಶ್ಯೂ, ಹೋಗ್ಬೋದು. ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಒಂದು 2-3 ಕಿಲೋಮೀಟರ್ಸ್ ಇದೇ ಜಾಸ್ತಿ ಆಗುತ್ತೆ. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ರೋಡ್ ಚೆನ್ನಾಗಿದೆ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಗಾಯ್ಸ್, ಯಾರಿಗೆಲ್ಲ ಈ ಪ್ಲೇಸ್ ಗೊತ್ತು ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಒಂದು ಟೆಂಪಲ್ ಇದೆ, ತುಂಬ ಪವಾಡ ಪುರಾತನವಾದದ್ದು. ಯಾರೆಲ್ಲ ಈ ಸೈಡ್ ಓಡ್ತಿರ್ತಾರೆ ಅವ್ರಿಗೆಲ್ಲ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ಎಸ್ ಗಾಯ್ಸ್, ಕಾಮೆಂಟ್ ಮಾಡಿ ಈ ಪ್ಲೇಸ್ ಯಾವುದು ಅಂತ. ಗಾಯ್ಸ್, ಎಷ್ಟು ಚಳಿ ಆಯ್ತಾಯ್ತು ಗೊತ್ತಾ ದೇವರು. ಆ್ಯಕ್ಚುಲಿ ಇಲ್ಲಿ ದೊಡ್ಡದು ಬೆಟ್ಟನೇ ಇತ್ತು, ಗಾಡಿ ಹತ್ತುತ್ತಾ ಇರಲಿಲ್ಲ, ಬಸ್ಗಳು ಯಾವ ಹತ್ತುತ್ತಾನೆ ಇರಲಿಲ್ಲ ಬಿಡಿ. ಇದೆಲ್ಲ ಕಡಿದ್ಬಿಟ್ಟು ಫುಲ್ಲು ರೋಡ್ ಮಾಡ್ಬಿಟ್ಟಿದ್ದಾರೆ ಈಗ. ಎಷ್ಟು ವಿಶಾಲವಾಗಿದೆ ಗೊತ್ತಾ ಗಾಯ್ಸ್ ರೋಡ್ ಇದು. ಅಲ್ಲಿಂದ ಇಲ್ಲಿ ತನಕ ಇದೆ. ಓ ಗಾಳಿ ನೋಡಿ, ಇಲ್ಲಿ ಗಾಳಿ ಹೆಂಗೆ ಎಸಿತಾ ಇದೆ, ಕೈಯೆಲ್ಲ ಹಿಂದೆ. ಇಷ್ಟೊತ್ತಲ್ಲಿ ಯಾವ್ದಾದ್ರು ಒಂದು ದೆವ್ವ ಬಂದ್ಬಿಡ್ಬೇಕು, ಡ್ರಾಪ್ ಕೇಳ್ಬೇಕು ಇವಾಗ. ಹೆಂಗಿರ್ತೈತೇಳಿ, ನಮ್ಗೇನು ಗೊತ್ತಾಗ್ತೈತೆ ಆ ದೆವ್ವನ ಏನು ಅಂತ. ಯಾರೋ ಕೈ ಹಾಕೋರಲ್ಲ ಪಾಪ, ಯಾಕೆ ಇಲ್ಲಿದ್ದಾರೆ ಅಂತೇಳಿ ನಾವು ಡ್ರಾಪ್ ಆಗಕ್ಕೆ ಹತ್ತಿಸ್ಕೊತೀವಿ. ಆಮೇಲೆ ಅದು ಗೊತ್ತಾಗೋದೇ ಇಲ್ಲ ನಮಗೆ ದೆವ್ವ ಅಂತ. ಅದು ಎಲ್ಲಿ ಇಳಿದೋಯ್ತೈತೋ, ಅದು ಎಲ್ಲಿ ಹತ್ತೈತೋ. ಈಗ ನೆಕ್ಸ್ಟ್ ಸಿಗುತ್ತಲ್ಲ ಗಾಯ್ಸ್, ಅದೇ ಲಾಸ್ಟ್ ಟೋಲು ನಮ್ಮೂರಿಗೆ. ಅಂದರೆ ಇದು ಇರಲಿಲ್ಲ ಆ್ಯಕ್ಚುಲಿ, ಈಗ ರೋಡ್ ಆಯ್ತಲ್ಲ, ರೋಡ್ ಆದಮೇಲೆ ಮಾಡಿದ್ದಾರೆ. ಇದೇ ಕೆ ವಿ ಕ್ರಾಸ್ ಟೋಲು. 17 ನರಸಿಂಹಸ್ವಾಮಿ ಬೆಟ್ಟ ಐತೆ ಇಲ್ಲಿ ರೈಟ್ ಸೈಡ್ಗೆ ನೋಡ್ಕೊಳ್ಳಿ. ತಿಪ್ಟೂರು 27, ತುರುವೇಕೆರೆ 23, ಹುಳಿಯಾರು 41, ಅರಸೀಕೆರೆ 57, ಶಿವಮೊಗ್ಗ 169. 1 ಅವರ್ ಹೋದರೆ 333 ಕ್ರಿಸ್ ಗೇಲ್ ನಂಬರ್ 333 ಹೋದರೆ 1 ಅವರ್. ಗೈಸ್ ನೋಡಿದ್ರಲ್ಲ, ನನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಾನೆ ಇದ್ದೀನಿ. ಏನಕ್ಕೆ ಹೇಳ್ತೀನಿ ಅಂದರೆ, ನನ್ನ ಗಾಡಿ ತೆಗ್ದಾಗೆಲ್ಲ ಎಂತೆಂಥವ್ರು ಅಡ್ಡ ಬರ್ತಾರೆ, ಸ್ಪೀಡಾಗಿ ಹೋಗ್ತಿರ್ತಾರೆ, ಇಂಡಿಕೇಟ್ರ್ ಹಾಕಲ್ಲ, ಅಲ್ಲಲ್ಲೇ ಹೊಡಿತಾರೆ. ನೋಡಿ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನೀವು ಕೇರ್ಫುಲ್ಲಾಗಿ ಗಾಡಿ ಓಡಿಸಿ ಗಾಯ್ಸ್. ಹೆಲ್ಮೆಟ್ ಅಂತೂ ವೇರ್ ಮಾಡಿ ತೊಗೊಳ್ಳಿ, ಕಷ್ಟ ಆದರೂ ಪರವಾಗಿಲ್ಲ. ಹೆಲ್ಮೆಟ್ಗೆಲ್ಲ ದುಡ್ಡು ಹಾಕೋದು ಉತ್ತಮ. ಒಳ್ಳೆ ಹೆಲ್ಮೆಟ್ನೇ ತೊಗೊಳ್ಳಿ. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಹೇಳಿ 1,000 1,500 ಹೆಲ್ಮೆಟ್ಟಿಗೆಲ್ಲ ಹೋಗಬೇಡಿ. ಲಾಂಗ್ ಡ್ರೈವ್ ಮಾಡ್ತಿರ್ತೀರಲ್ಲ, ಸಡನ್ನಾಗಿ ಬಿದ್ರೂ ಸ್ವಲ್ಪ ತಲೆಗೆ ಇಂಪ್ಯಾಕ್ಟ್ ಆಗಬಾರ್ದು ಅಂದರೆ ಸ್ವಲ್ಪ ಪ್ರೀಮಿಯಮ್ ಆಗಿರೋ ಹೆಲ್ಮೆಟ್ಗಳನ್ನ ಬೈ ಮಾಡಿ. ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಗಾಯ್ಸ್. ಇನ್ನೊಂದು ವಿಡಿಯೋ ಸಿಗ್ತೀನಿ, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹಂಗೆ ಚಾನಲ್ ಅದು ಯಾವಾಗ 1000 ಸಬ್ಸ್ಕ್ರೈಬರ್ಸ್ ಆಗುತ್ತೋ ನೋಡಬೇಕು. ಆಲ್ಮೋಸ್ಟ್ ಅಲ್ಲಿ ಆಗಿದೆ, 970 ಆಗಿದೆ ಗಾಯ್ಸ್. ನಿಮ್ಮೆಲ್ಲರ ಸಪೋರ್ಟಿಂದ ಹಿಂಗೆ ಎಲ್ರಿಗೂ ಶೇರ್ ಮಾಡಿ, ಲೈಕು ಕಾಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ನಿಮಗೋಸ್ಕರ ಈ ಚಾನಲಲ್ಲಿ ಬರುತ್ತೆ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್, ಬಾಯ್ ಬಾಯ್.